ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್. ನಾನಿವತ್ತು ತೋರಿಸ್ತಿರೋ ವಿಡಿಯೋ ಯಾವುದು ಅಂದರೆ ಫ್ರೆಂಡ್, ನಿಮ್ಮ ಕೂದಲಲ್ಲಿ ಏನಾದರೂ ಡ್ಯಾಂಡ್ರಫು ಅಥವಾ ಕೂದಲು ಸಾಫ್ಟ್ ಇಲ್ಲ, ಸಿಕ್ಕು ತುಂಬಾ ಇದೆ, ಸಾಫ್ಟ್ ಆಗ್ತಾನೇ ಇಲ್ಲಪ್ಪ, ನಮ್ಮದು ಬೇರೆ ಥರ ಸಾಫ್ಟಿ ಕೂದಲು ಇಲ್ಲ ಅನ್ನೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಎಂಡ್ವರ್ಗೆ ನೋಡಿ, ತುಂಬ ಚೆನ್ನಾಗಿದೆ. ಕ್ವಾಂಟಿಟಿನ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಫ್ರೆಂಡ್, ನೀವು ಕಮ್ಮಿನಲ್ಲಿ ತಗೊಳ್ಳಿ ಎಣ್ಣೆನ, ಸ್ವಲ್ಪನೇ ಯೂಸ್ ಮಾಡಿ ಟ್ರೈ ಮಾಡಿದ ನಂತರ ಕ್ವಾಂಟಿಟಿ ನೀವು ಜಾಸ್ತಿ ಮಾಡ್ಕೋಬಹುದು. ನಾನಿಲ್ಲಿ ಒಂದು 34 ರೂಪಾಯಿಂದು ಕೊಬ್ಬರಿ ಎಣ್ಣೆನ ತಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ಕ್ವಾಂಟಿಟಿನ ಕಮ್ಮಿಲೇ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ನಂತರ ಸಾಫ್ಟಿಯಾಗಾಯಿತು ಕೂದಲು ಅಂದರೆ ನೆಕ್ಸ್ಟ್ ಟೈಮ್ ಮತ್ತೆ ಜಾಸ್ತಿ ಎಣ್ಣೆನ ಯೂಸ್ ಮಾಡಿ ಮಾಡ್ಕೋಬಹುದು ಫ್ರೆಂಡ್. ಎಣ್ಣೆನ ಹಾಕ್ಕೊಂಡು ಫ್ರೆಂಡ್ ಮೀಡಿಯಮ್ ಕಮ್ಮಿ ಉರಿನಲ್ಲೇ ನೀವು ಬೇಯಿಸ್ಕೋಬೇಕು ಇದನ್ನು. ಅದಕ್ಕೆ ನಾನಿಲ್ಲಿ ಫ್ರೆಂಡ್ ಇವತ್ತು ಮೆಂತ್ಯನ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇ ಬೌಲ್ನಲ್ಲಿ ಅರ್ಧ ಮೆಂತ್ಯ ಹಾಕಿದ ನಂತರ ಅದೇ ಬೌಲ್ನಲ್ಲಿ ಫ್ರೆಂಡ್ 3 ಬೌಲಷ್ಟು ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಹಸಿದನ್ನಾದರೂ ಹಾಕ್ಕೊಳ್ಳಿ ಅಥವಾ ಒಣಗಿದನ್ನಾದರೂ ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲರು ಚೇಂಜ್ ಆಗಬೇಕು. ಮೆಂತ್ಯದ ಕಲರು ಚೇಂಜ್ ಆಗೋ ತನಕ ಮೀಡಿಯಮ್ ಉರಿನಲ್ಲೇ, ಕಮ್ಮಿ ಉರಿನಲ್ಲೇ ನೀವು ಈ ಥರ ಬೇಯಿಸ್ಕೊಂಡು ನಂತರ ಫ್ರೆಂಡ್ ನೀವು ಜರಡಿ ಮಾಡ್ಕೊಳ್ಳಿ. ಬೇರೆದಕ್ಕೆ ಇದನ್ನು ಸೋರಿಸ್ಕೊಳ್ಳಿ, ಎಣ್ಣೆ ಸಪ್ರೇಟ್ ಮಾಡ್ಕೊಳ್ಳಿ, ಮತ್ತು ಮೆಂತ್ಯ ಮತ್ತು ಕರಿಬೇವಿನ ಸೊಪ್ಪನ್ನು ಬೇರೆ ಮಾಡಿಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಯಾರಿಗಾದರೂ ನಿಮಗೆ ಹೊಟ್ಟು ಅಥವಾ ಸಿಕ್ಕೇನಾದರೂ ಬಿಡಿಸೋಕೆ ಆಗ್ತಾಯಿಲ್ಲ, ಬಾಚಣಿಗೆಗೆ ಕಟ್ಕೋತಾ ಇದೆ ಅನ್ನೋದಾದರೆ ಈ ಥರ ಟ್ರೈ ಮಾಡಿ. ತುಂಬಾ ಸಾಫ್ಟಿ ಸಿಲ್ಕಿಯಾಗಿ ಹೇರು ತುಂಬಾ ನೈಸಾಗಿರುತ್ತೆ ಫ್ರೆಂಡ್. ಟ್ರೈ ಮಾಡಿ ಮನೇಲಿ ಈ ಥರ ಐಡಿಯಾಗಳನ್ನ. ಬ್ಯೂಟಿ ಪಾರ್ಲರ್ಗೆ ಹೋಗೋದಕ್ಕಿಂತ, ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಮನೆಯಲ್ಲೇ ಈ ಥರ ಪುಟ್ಟ ಐಟಮ್ಗಳನ್ನ, ಮನೆ ಸಾಮಗ್ರಿಗಳನ್ನೇ ಯೂಸ್ ಮಾಡಿಕೊಂಡು, ಅಡುಗೆ ಐಟಮ್ನೇ ಯೂಸ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್. ಕಮ್ಮಿ ಬಜೆಟಲ್ಲೇ ಮಾಡ್ಕೋಬಹುದು. ಏರ್ನ ಸ್ಮೂತ್ ಮತ್ತು ಸಿಲ್ಕಿ ಆಗಿರುತ್ತೆ. ತುಂಬಾ ಉಪಯೋಗ ಆಗುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ. ನಾನು ನೋಡಿ ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆನ. ನಾನು ಹೇಳ್ದಂಗೆ ಫ್ರೆಂಡ್ ಕಮ್ಮಿ ಕ್ವಾಂಟಿಟಿಲೇ ಟ್ರೈ ಮಾಡಿ ನೋಡಿ. ಯೂಸ್ ಅನಿಸಿದ್ರೆ ಬೇಕಿದ್ರೆ ನೆಕ್ಸ್ಟ್ ಟೈಮ್ ಮಾಡುವಾಗ ಡಬಲ್ ಕ್ವಾಂಟಿಟಿನ ಮಾಡಿಕೊಂಡು ಅಳತೆನಲ್ಲಿ ಮಾಡ್ಕೋಬಹುದು. ಈ ಥರ ಗ್ರೈಂಡ್ ಆಗುತ್ತೆ ಫ್ರೆಂಡ್ ನೈಸಾಗಿ. ಗ್ರೈಂಡ್ ಆದ ನಂತರ ಫ್ರೆಂಡ್ ಇನ್ನೂ ಒಂದು ಮೆಥಡ್ ಇದೆ. ಈ ಮೆಥಡ್ ಮಾಡಿದ್ರೇ ನಿಮಗೆ ಸಾಫ್ಟು ಸಿಲ್ಕಿಯಾಗಿ ಕೂದಲು ಆಗೋದು. ಅದೇ ಪಾತ್ರೆಗೆ ಫ್ರೆಂಡ್ ನಾನು ಎಣ್ಣೆ ಏನಿತ್ತು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾವು ಏನು ರುಬ್ಬಿಟ್ಕೊಂಡಿದ್ವೋ ಅದನ್ನು ಹಾಕ್ಕೊಳ್ಳಿ. ಇದೇನು ವೇಸ್ಟ್ ಆಗೋದಿಲ್ಲ ಫ್ರೆಂಡ್. ನೀವು ರುಬ್ಬಿದ್ರಲ್ಲ, ಈ ಮಸಾಲೆ ಇದೆಯಲ್ಲ, ಅದು ಏನಾಗಲ್ಲ. ಅದನ್ನು ಬೇಕಿದ್ರೆ ನೀವು ಹೇರ್ಗೆ ಮಾಸ್ಕಾಗೂ ಕೂಡ ನೀವು ಉಪಯೋಗಿಸ್ಕೋಬಹುದು. ಈ ಥರ ಚೆನ್ನಾಗಿ ಮೀಡಿಯಮ್ ಊರಿನಲ್ಲೇ ಫ್ರೆಂಡ್, ಕಮ್ಮಿ ಊರಿನಲ್ಲೇ ಚೆನ್ನಾಗಿ ಈ ಥರ ಒಂದು ಉಕ್ಕು ಬರೋ ತನಕ ಬೇಯಿಸ್ಕೊಳ್ಳಿ. ನೋಡಿ ಈಗ ಹೆಂಗೆ ಎಣ್ಣೆ ಕಲರು ಚೇಂಜ್ ಆಗಿದೆ, ಕೊಬ್ಬರಿ ಎಣ್ಣೆ ಕಲರು ಯಾವ ಥರ ಚೇಂಜ್ ಆಗಿದೆ, ಅದಕ್ಕೆ ಹಿಡ್ದಿದೆ ಫ್ರೆಂಡ್. ಆ ಎಣ್ಣೆಗೆ ನಾವು ಏನು ಹಾಕಿದ್ದೋ ಮೆಂತ್ಯ ಮತ್ತು ಕರಿಬೇವಿನ ಸೊಪ್ಪು ಹಿಡ್ದಿದೆ, ಕಲರ್ ಚೇಂಜ್ ಆಗಿದೆ ಅಂದರೆ. ಈಗ ಮತ್ತೆ ನಾನು ಅದನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಹಾರದ ಮೇಲೆ ಫ್ರೆಂಡ್ ತಣ್ಣಗಾದ ನಂತರ ಈ ಥರ ಜರಡಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಡ್ಬೋದು ಫ್ರೆಂಡ್. ತುಂಬಾ ಬೆನಿಫಿಟ್ ಇದೆ. ಈ ವಿಡಿಯೋನ ಎಂಡ್ವರ್ಗೆ ನೋಡಿ, ತುಂಬಾ ಉಪಯೋಗ ಆಗುತ್ತೆ. ಕಮ್ಮಿ ಕ್ವಾಂಟಿಟಿಲಿ ಮಾಡಿಕೊಂಡು ಟ್ರೈ ಮಾಡಿ. ಯೂಸ್ ಆಯಿತು ಅಂದರೆ ಬೇಕಿದ್ರೆ ನೆಕ್ಸ್ಟ್ ಟೈಮು ಡಬಲ್ ಕ್ವಾಂಟಿಟಿಲಿ ಮಾಡ್ಕೊಳ್ಳಿರಿ. ನೋಡಿ ಫ್ರೆಂಡ್, ನಾನಿವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ನನ್ನ ಮಗಳಿಗೆ ಟ್ರೈ ಮಾಡ್ತಾಯಿದ್ದೀನಿ. ಎಷ್ಟು ನೈಸ್ ಇದೆ ನೋಡಿ. ಎಣ್ಣೆ ಹಾಕಿದ್ಮೇಲೆ ಎಷ್ಟು ನೈಸ್ ಆಗುತ್ತೆ. ಡ್ರೈ ಇರೋ ಕೂದಲನ್ನು ತೋರಿಸ್ತೀನಿ, ಹಂಗೆ ಸ್ವಲ್ಪ ನೋಡ್ಕೊಳ್ಳಿ. ವಿಡಿಯೋ ಎಂಡ್ವರ್ಗೆ ನೋಡಿದ್ರೆ ತುಂಬಾ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೋಡಿ, ನನ್ನ ಮಗಳಿಗೆ ಹಚ್ಚುತ್ತಾ ಇದ್ದೀನಿ ಎಣ್ಣೆನ. ನಾನು ಏನು ರೆಡಿ ಮಾಡ್ಕೊಂಡಿದ್ದೆ ಆ ಎಣ್ಣೆನ ನೋಡಿ ಎಷ್ಟು ಸ್ಮೂತಾಗಿ ಕಾಣಿಸ್ತಾ ಇದೆ. ಡ್ರೈ ಇರೋ ಕೂದಲು ತೋರಿಸ್ತೀನಿ ನೋಡಿ. ಎಣ್ಣೆ ಹಚ್ಚಿಲ್ವಲ್ಲ ಆ ಕಡೆನೂ ತೋರಿಸ್ತೀನಿ ನಿಮಗೆ ತಿರುಗಿಸಿ. ಇವಾಗ ನೋಡಿ ಫ್ರೆಂಡ್, ಎಣ್ಣೆ ಹಚ್ಚಿರೋ ಕೂದಲು ಇದು ಎಣ್ಣೆ ಹಚ್ಚಿಲ್ಲದೆ ಇರೋ ಕೂದಲು ನೋಡಿ ಎಷ್ಟು ಡ್ರೈ ಇದೆ. ಇದನ್ನು ಬೇಕಿದ್ರೆ ಸ್ಟೋನ್ ಮಾಡಿ ಇಟ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.